ನಮಸ್ಕಾರ ಸ್ನೇಹಿತರೆ. ಇವಾಗ ಮೈ ವಿತ್ ಆ್ಯಡ್ಸ್ ಅಪ್ಲಿಕೇಶನ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಯಾವ ರೀತಿಯಲ್ಲಿ ಮತ್ತೆ ನಾವು ಡೌನ್ಲೋಡ್ ಮಾಡೋಕ್ಕಾಗೋದು ಅಂತ ಎಲ್ಲ ಕನ್ಫ್ಯೂಷನ್ನಲ್ಲಿ ಇರ್ತೀರಲ್ವ, ಅವ್ರಿಗಾಗಿ ಈ ವಿಡಿಯೋ. ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇವಾಗಲೇ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಂತಂದರೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ. ಏನೇ ಇದ್ರೂ ನಾವು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಿಮ್ಮ ಮೋಟಿವೇಶನ್ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಓಕೆ, ಇವಾಗ ಆ್ಯಪ್ ಒಳಗಡೆ ಹೋಗೋಣ. ಇವಾಗ ಶೇರ್ ಮೀ ಅಂತ ಇದೆಯಲ್ಲ, ಇಲ್ಲಿ ಶೇರ್ ಮೀ ಅಂತ ಇದೆಯಲ್ಲ, ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಯಾರು ನೀವು ಡಿಲೀಟ್ ಮಾಡಿದ್ದೀರಲ್ಲ, ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಈ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರಲ್ಲ ನಿಮ್ಮ ಫ್ರೆಂಡ್ಸ್ಗಳು ಯಾರೇ ಇರಲಿ, ಅವ್ರ ಫೋನಲ್ಲೂ ನೀವು ಈ ಆ್ಯಪ್ನ ಶೇರ್ ಮೀ ಅನ್ನೋದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮಾಡ್ಕೊಂಡ ತಕ್ಷಣ ಡೌನ್ಲೋಡ್ ಮಾಡಿದ್ಮೇಲೆ ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ತುಂಬ ಕೇಳುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡಿದ ತಕ್ಷಣ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಎರಡು ಫೋನಲ್ಲೂ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಫ್ರೆಂಡ್ ಫೋನಲ್ಲಿಂದ ಸೆಂಡ್ ಅಂತ ಕೊಟ್ಕೊಳ್ಳಿ, ನಿಮ್ಮ ಫೋನಲ್ಲಿ ರಿಸೀವ್ ಅಂತ ಕೊಟ್ಕೊಳ್ಳಿ. ಓಕೆ, ನಿಮ್ಮ ಫ್ರೆಂಡ್ ಫೋನಲ್ಲಿಂದ ಆ್ಯಪ್ ಅಂತ ಇದೆಯಲ್ಲ, ಆ್ಯಪ್ನ ಕ್ಲಿಕ್ ಮಾಡಿಕೊಂಡು ಈ ಮೈ ವಿತ್ ಅಪ್ಲಿಕೇಶನ್ನ ಸೆಂಡ್ ಅಂತ ಕೊಟ್ಕೊಳ್ಳಿ. ಈ ಸೆಂಡ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನಲ್ಲಿ ಸ್ಕ್ಯಾನರ್ ಬರುತ್ತೆ. ಸ್ಕ್ಯಾನರ್ ಬಂದಮೇಲೆ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಈ ಥರ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಬಿಡಿ. ಆ್ಯಂಡ್ರಾಯ್ಡ್ ಶೇರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಮ್ಮಿಡಿಯೇಟ್ಲಿ ನಿಮ್ಮ ಫೋನ್ಗೆ ಸೆಂಡ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆಗಿ ಓಕೆ, ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದ ತಕ್ಷಣ ಇಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ಇದೆಯಲ್ಲ, ಈ ಇನ್ಸ್ಟಾಲನ್ನು ಟಚ್ ಮಾಡಿ. ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ, ಇದನ್ನು ಟಚ್ ಮಾಡಿ. ಇಲ್ಲಿ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆಯಲ್ಲ, ಇನ್ಸ್ಟಾಲಿಂಗ್ ಆಗ್ತಾ ಇದೆ, ವೆಯ್ಟ್ ಮಾಡಿ. ಹಂಗೆ ವೆಯ್ಟ್ ಮಾಡ್ತಾ ಇರಬೇಕು. ಕೆಲವೊಂದು 5G ಫೋನ್ಗಳಲ್ಲಿ ಬೇಗ ಆಗುತ್ತೆ. ಇದು 4G ಫೋನ್, ಇದು 4G ಫೋನಲ್ಲಿ ಇದಾಗ್ತಾ ಇರೋದು. ವೆಯ್ಟ್ ಮಾಡಿ. ಇಲ್ಲಿ ರನ್ ಅಂತ ಬಂತಲ್ವಾ, ರನ್ ಅಂತ ಬಂದಮೇಲೆ ಇವಾಗ ನೀವು ಬ್ಯಾಕ್ ಬಂದ್ಬಿಡಿ. ಓಕೆ, ಬ್ಯಾಕ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಬ್ಯಾಕ್ ಬಂದ್ಬಿಡಿ. ಫುಲ್ ಬ್ಯಾಕ್ ಬಂದ ತಕ್ಷಣ ಇಲ್ಲಿ ನೋಡಿ, ಈ ಆ್ಯಪಲ್ಲಿ ಇಲ್ಲಿ ಡೌನ್ಲೋಡ್ ಆಗಿದೆ. ನಮ್ಮ ಫೋನ್ ಆ್ಯಪ್ಗಳೆಲ್ಲ ಇರುತ್ತಲ್ಲ ಡ್ಯಾಶ್ಬೋರ್ಡಲ್ಲಿ, ಇದನ್ನು ಟಚ್ ಮಾಡಿ. ಟಚ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದ ತಕ್ಷಣ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ನಿಮ್ಮ ಯೂಸರ್ ನೇಮ್ ಏನಿದೆ, ಇವಾಗ ಇದರಲ್ಲಿರೋದು ನಮ್ಮದೇ ಆಗ್ತಾಯಿದ್ದೀನಿ, ಅದೇ ಇರಲಿ. ಓಕೆ, ಇವಾಗ ಲಾಗಿನ್ ಮಾಡ್ತಾಯಿದ್ದೀನಿ ನೋಡಿ, ಆಯಿತು. ಓಕೆನಾ? ಇವಾಗ